ಯಾಕೆ ಬಿದ್ದುಬಿಟ್ರಿ? ಓಹ್, ಜಾರ್ತು ಅನ್ಸುತ್ತೆ. ಹಾಯ್ ಫ್ರೆಂಡ್ಸ್, ಕನ್ನಡ ಚಿತ್ರರಂಗದಲ್ಲಿ ಆ ದಿನಗಳು ಚಿತ್ರದ ಮೂಲಕ ಒಬ್ಬ ಚಾಕ್ಲೇಟ್ ಹೀರೋ ಆಗಿ ಎಂಟ್ರಿ ಕೊಟ್ಟವರು ಚೇತನ್ ಕುಮಾರ್. ಆದರೆ ಇಂದು ಅವರು ಕೇವಲ ಒಬ್ಬ ನಟನಾಗಿ ಉಳಿದಿಲ್ಲ. ಸದಾ ಯಾವುದಾದ್ರೂ ಒಂದು ವಿವಾದ, ಚರ್ಚೆ ಅಥವಾ ಸಾಮಾಜಿಕ ಹೋರಾಟಗಳಲ್ಲಿ ಅವರ ಹೆಸರು ಕೇಳಿ ಬರುತ್ತಲೇ ಇರುತ್ತದೆ. ಸ್ನೇಹಿತರೆ, ಕೆಲವರಿಗೆ ಇವರು ಸಂವಿಧಾನದ ಪರ ಮಾತನಾಡುವ ಒಬ್ಬ ಜ್ಞಾನಿ ಅನಿಸಿದರೆ, ಇನ್ನು ಕೆಲವರಿಗೆ ಸದಾ ವಿವಾದ ಸೃಷ್ಟಿಸುವ ಒಬ್ಬ ವ್ಯಕ್ತಿಯಾಗಿ ಕಾಣಿಸ್ತಾರೆ. ಅಷ್ಟಕ್ಕೂ ಯಾರು ಈ ಚೇತನ್ ಅಹಿಂಸಾ? ಅಮೆರಿಕದಲ್ಲಿ ಹುಟ್ಟಿದ ಇವರು ಗ್ರೀನ್ ಕಾರ್ಡ್ ಬಿಟ್ಟು ಭಾರತಕ್ಕೆ ಬಂದಿದ್ದೇಕೆ? ತಮ್ಮ ಹೆಸರಿನ ಜೊತೆ ಈ ಅಹಿಂಸಾ ಅನ್ನೋ ಪದವನ್ನು ಸೇರಿಸಿಕೊಂಡಿದ್ದರ ಹಿಂದಿರುವಂಥ ಅಸಲಿ ರಹಸ್ಯವೇನು? ಮತ್ತು ಈಗ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ವಿಚಾರದಲ್ಲಿ ಇವರು ಸಿಲುಕಿರುವ ವಿವಾದವಾದರೂ ಏನು? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ವಿಡಿಯೋ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಇವರ ಬ್ಯಾಕ್ಗ್ರೌಂಡ್ ಮತ್ತು ಈ ಅಹಿಂಸಾ ಹೆಸರಿನ ರಹಸ್ಯದ ಬಗ್ಗೆ ನೋಡೋದಾದರೆ, ಮೊದಲು ಚೇತನ್ ಕುಮಾರ್ ಅವರು ಹುಟ್ಟಿದ್ದು ಫೆಬ್ರವರಿ 24, 1983ರಂದು. ಅದು ಅಮೇರಿಕದ ಚಿಕಾಗೋದಲ್ಲಿ. ಇವರ ತಂದೆ ತಾಯಿ ಮೂಲತಃ ಕರ್ನಾಟಕದವರೇ. ಆದರೂ ಕೂಡ ಅವರು ವೃತ್ತಿಗಾಗಿ ಅಮೇರಿಕದಲ್ಲಿ ನೆಲೆಸಿದ್ದ ಕನ್ನಡಿಗರಾಗ್ತಾರೆ. ತಂದೆ ಒಬ್ಬ ಶಸ್ತ್ರಚಿಕಿತ್ಸಕ ಹಾಗೂ ತಾಯಿ ಅರವಳಿಕೆ ತಜ್ಞರಾಗಿದ್ದವರು. ಅಂದರೆ ಅಪ್ಪಟ ವೈದ್ಯರ ಕುಟುಂಬದಿಂದ ಬಂದವರು ಈ ಚೇತನ್ ಕುಮಾರ್. ಆದರೆ ಚೇತನ್ ಅವರಿಗೆ ವೈದ್ಯಕೀಯ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ಸೆಳೆದದ್ದು ಸಮಾಜ ಮತ್ತು ಸಾಹಿತ್ಯ. ಇವರ ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರ. ಚೇತನ್ ಅವರು ಪ್ರಪಂಚದ ನಂಬರ್ 1 ಯೂನಿವರ್ಸಿಟಿಗಳಲ್ಲಿ ಒಂದಾದ ಯಾಲೆ ಯೂನಿವರ್ಸಿಟಿಯಲ್ಲಿ ಪದವಿಯನ್ನು ಪಡೆದಿದ್ದಾರೆ. ಅದು ಕೂಡ ದಕ್ಷಿಣ ಏಷ್ಯಾ ಅಧ್ಯಯನದ ಮತ್ತು ರಂಗಭೂಮಿ ವಿಷಯದಲ್ಲಿ. ಇನ್ನು 2005ರಲ್ಲಿ ಪ್ರತಿಷ್ಠಿತ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಪಡೆದು ಕರ್ನಾಟಕಕ್ಕೆ ಸಂಶೋಧನೆಗಾಗಿ ಬರ್ತಾರೆ. ಇವರು ಸಂಶೋಧನೆಗಾಗಿ ಬಂದ ಈ ಅಮೇರಿಕ ಕನ್ನಡಿಗನಾಗಿ ಇಲ್ಲಿ ನೆಲೆಗೊಳ್ತಾರೆ. ಆಮೇಲೆ ಇಲ್ಲಿನ ಮಣ್ಣಿನ ಗುಣಕ್ಕೆ ಮಾರು ಹೋಗಿ ಇಲ್ಲೇ ಉಳಿದು ಬಿಡ್ತಾರೆ. ಇನ್ನು ಎಲ್ಲರನ್ನ ಕಾಡೋ ಆ ಒಂದು ಪ್ರಶ್ನೆ, ಇವರ ಹೆಸರಿನ ಜೊತೆ ಅಹಿಂಸಾ ಅನ್ನೋ ಪದ ಹೇಗೆ ಸೇರಿಕೊಂಡಿತ್ತು? ಇದರ ರಹಸ್ಯವೇನು ಅಂತ. ಸ್ನೇಹಿತರೆ, ಅಹಿಂಸೆ ಅಂದರೆ ನಾವು ಅಂದುಕೊಂಡಂತೆ ಕೇವಲ ಹಲ್ಲೆ ಮಾಡದಿರುವುದು ಅಥವಾ ಸುಮ್ಮನೆ ಕೂರುವುದಲ್ಲ. ಚೇತನ್ ಅವರ ಪ್ರಕಾರ ಅಹಿಂಸೆ ಅಂದರೆ ಯಾವುದೇ ಜೀವಿಗೂ ಮನಸ್ಸು ಮತ್ತು ಮಾತಿನ ಮೂಲಕ ಅಥವಾ ಕೃತಿಯಲ್ಲಿ ನೋವು ನೀಡದಿರುವುದು. ಇದು ಗೌತಮ ಬುದ್ಧ, ಬಸವಣ್ಣ ಮತ್ತು ಮಹಾತ್ಮ ಗಾಂಧೀಜಿಯವರ ಒಂದು ಸಿದ್ಧಾಂತ. ಹಾಗೆ ಚೇತನ್ ಅವರು ಭಾರತಕ್ಕೆ ಬಂದ ಮೇಲೆ ಇಲ್ಲಿನ ಜಾತೀಯತೆ, ಅಸಮಾನತೆ ಮತ್ತು ಶೋಷಣೆಯನ್ನು ಹತ್ತಿರದಿಂದ ನೋಡಿದವರು. ಕೇವಲ ಒಬ್ಬ ನಟನಾಗಿ ಮಿನುಗುವುದಕ್ಕಿಂತ ಸಮಾಜದ ನೋವಿಗೆ ಸ್ಪಂದಿಸುವುದು ಮುಖ್ಯ ಅಂತ ಇವರಿಗೆ ಅನಿಸಿತು. ಹೀಗಾಗಿ ಸುಮಾರು 2017-18ರ ಅವಧಿಯಲ್ಲಿ ಅವರು ತಮ್ಮ ಹೆಸರನ್ನು ಅಧಿಕೃತವಾಗಿ ಚೇತನ್ ಅಹಿಂಸಾ ಎಂದು ಬದಲಾಯಿಸಿಕೊಂಡರು. ತಮ್ಮ ಪ್ರತಿಯೊಂದು ಹೋರಾಟವು ಸಾಂವಿಧಾನಿಕವಾಗಿರಬೇಕು ಮತ್ತು ಅದು ಹಿಂಸೆಗೆ ದಾರಿ ಮಾಡಿಕೊಡಬಾರದು ಅನ್ನೋದು ಇವರ ಒಂದು ಬಲವಾದ ನಂಬಿಕೆ. ತಮ್ಮ ಪಾಸ್ಪೋರ್ಟ್ನಿಂದ ಹಿಡಿದು ಪ್ರತಿಯೊಂದು ದಾಖಲೆಯಲ್ಲೂ ಈ ಅಹಿಂಸಾ ಹೆಸರನ್ನೇ ಬಳಸುವ ಇವರು ಸಮಾಜದಲ್ಲಿ ಸಂಘರ್ಷಕ್ಕಿಂತ ಸಂವಾದವೇ ಮುಖ್ಯ ಅನ್ನೋ ಸಂದೇಶವನ್ನು ಸಾರುತ್ತಾ ಬಂದಿದ್ದಾರೆ. ಆದರೆ ಇದೇ ಅಹಿಂಸೆಯ ಹಾದಿಯಲ್ಲಿ ನಡೆಯುತ್ತೇನೆ ಅನ್ನೋ ಚೇತನ್ ಯಾಕೆ ಪದೇ ಪದೇ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾರೆ ಅನ್ನೋದೇ ಇಲ್ಲಿ ದೊಡ್ಡ ಟ್ವಿಸ್ಟ್. ಸ್ನೇಹಿತರೆ, ಈ ವಿವಾದ ನೋಡೋದಕ್ಕಿಂತ ಮುಂಚೆ ಇವರು ಚಿತ್ರರಂಗಕ್ಕೆ ಹೇಗೆ ಎಂಟ್ರಿ ಕೊಟ್ಟರು, ಅಲ್ಲಿಂದ ವಿವಾದ ಹೇಗೆ ಸೃಷ್ಟಿಯಾಯಿತು ಅನ್ನೋದನ್ನು ನೋಡೋಣ. ಮೊದಲು ಚಿತ್ರರಂಗಕ್ಕೆ ಚೇತನ್ ಎಂಟ್ರಿ ಕೊಟ್ಟಿದ್ದೆ ಒಂದು ರೋಚಕ ಕತೆ. ಅಮೆರಿಕದಿಂದ ಬಂದ ಇವರನ್ನು ನೋಡಿ ನಿರ್ದೇಶಕ KN ಚೈತನ್ಯ ಅವರು ಆ ದಿನಗಳು ಚಿತ್ರಕ್ಕೆ ಆರಿಸಿಕೊಳ್ತಾರೆ. 2007ರಲ್ಲಿ ತೆರೆಕಂಡ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತ್ತು. ಅಷ್ಟೇ ಅಲ್ಲ, ಚೇತನ್ ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಕೂಡ ತಂದುಕೊಟ್ಟಿತ್ತು. ಮಗನ ಮನಸ್ಸನ್ನ ಮುರಿಯೋ ತಂದೆ, ಏನು ಮಾಡೋಕ್ಕಾಗದೇ ಇರೋ ತಾಯಿ, ನನ್ನ ಪ್ರೀತಿ ಆಳನ ಅರ್ಥ ಮಾಡ್ಕೊಳ್ದೇ ಇರುವಂತ ಗೆಳತಿ. ಆ ನಂತರ ಮೈನಾ ಸಿನಿಮಾವನ್ನ ಮಾಡ್ತಾರೆ. ಆ ಮೈನಾ ಅಂತ ಕ್ಲಾಸಿಕ್ ಹಿಟ್ ಸಿನಿಮಾದ ಮೂಲಕ ಇಡೀ ಕರ್ನಾಟಕದ ಮನೆ ಮಾತಾದವರು ಚೇತನ್ ಕುಮಾರ್. ನಿಮಗೆ ಕಾಲಿಲ್ದೇ ಇರೋ ವಿಷಯ ನನಗೆ ಮುಂಚೆನೇ ಗೊತ್ತಿತ್ತು. ಹೌದು, ನಿಮ್ಮ ಬಗ್ಗೆ ಎಲ್ಲ ವಿಷಯ ತಿಳ್ಕೋಬೇಕು ಅಂತ ಒಂದಿನ ನಿಮ್ಮನ್ನು ಫಾಲೋ ಮಾಡಿದೆ. ಆದರೆ ಗ್ಲಾಮರ್ ಪ್ರಪಂಚದ ಈ ಯಶಸ್ಸು ಚೇತನ್ ಅವರನ್ನು ಕಟ್ಟಿ ಹಾಕಲು ಸಾಧ್ಯವಾಗಲಿಲ್ಲ.
ಚೇತನ್ ಅವರ ವಿಚಾರಧಾರೆ ಸದಾ ಸಂವಿಧಾನದ ಸುತ್ತುತ್ತಲೇ ಇತ್ತು. ಅವರು ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಗಳನ್ನು ಬಲವಾಗಿ ನಂಬಿದವರು. ಅವರು ಕೇವಲ ಸಿನಿಮಾ ಸೆಟ್ಗಳಿಗೆ ಸೀಮಿತವಾಗದೆ ಹಳ್ಳಿಗಳ ಕಡೆಗೆ ಮುಖ ಮಾಡಿದರು. ಆದಿವಾಸಿಗಳ ಹಕ್ಕುಗಳಿಗಾಗಿ, ದಲಿತರ ಮತ್ತು ಶೋಷಿತರ ದನಿಗಾಗಿ ಬೀದಿಗಿಳಿದು ಹೋರಾಡಿದರು. ಆದರೆ ಇಲ್ಲಿ ಚೇತನ್ ಸಿದ್ಧಾಂತಗಳ ಬಗ್ಗೆ ಒಂದು ವರ್ಗದಲ್ಲಿ ತೀವ್ರವಾದ ಭಿನ್ನಾಭಿಪ್ರಾಯವಿದೆ. ಚೇತನ್ ಸದಾ ಸಂವಿಧಾನದ ಆಶಯಗಳ ಬಗ್ಗೆ ಮಾತಾಡ್ತಾರೆ, ಸಾಂಪ್ರದಾಯಿಕ ನಂಬಿಕೆಗಳನ್ನು ಪ್ರಶ್ನಿಸ್ತಾರೆ. ಇದು ಕೆಲವರಿಗೆ ವೈಚಾರಿಕ ಜಾಗೃತಿ ಎನಿಸಿದರೆ, ಇನ್ನು ಕೆಲವರಿಗೆ ನಮ್ಮ ಸಂಸ್ಕೃತಿ ವಿರುದ್ಧದ ದಾಳಿ ಎಂದು ಅನಿಸುತ್ತದೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ಅದು ಇವರ ಸಿಟಿಜನ್ಶಿಪ್ಪು. ಚೇತನ್ ಅವರು ಹುಟ್ಟಿದ್ದು ಅಮೇರಿಕದಲ್ಲಾದ್ರಿಂದ ಅವರು ಅಮೇರಿಕದ ಪೌರತ್ವ ಹೊಂದಿದ್ದಾರೆ. ಹಾಗೆ ಭಾರತದಲ್ಲಿ ಅವರು OCI ಕಾರ್ಡ್ ಮೂಲಕ ಇಲ್ಲೇ ನೆಲೆಸಿದ್ದಾರೆ. ಇದೇ ಕಾರಣಕ್ಕೆ ಇವರು ಯಾವುದಾದ್ರೂ ಗಂಭೀರವಾದ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಮಾತನಾಡಿದಾಗ ಭಾರತದ ಪ್ರಜೆಯಲ್ಲದ ಇವರು ನಮ್ಮ ವ್ಯವಸ್ಥೆಯ ಬಗ್ಗೆ ಮಾತನಾಡಲು ಇವರಿಗೇನು ಹಕ್ಕಿದೆ ಅನ್ನೋ ವಾದಗಳು ಆಗಾಗ ಕೇಳಿ ಬರ್ತಲೇ ಇರ್ತವೆ. ತಮ್ಮ ವಿಚಾರಧಾರೆಗಾಗಿ ಸಿನಿಮಾ ರಂಗದಿಂದ ದೂರ ಸರಿದರೂ ಚಿಂತೆ ಇಲ್ಲ ಎಂದು ನಂಬಿರುವ ಚೇತನ್, ಹಾಗೆ ತಮ್ಮ ವಿಚಾರಧಾರೆಗಾಗಿ ಸಿನಿಮಾ ರಂಗದಿಂದ ದೂರ ಸರಿದರೂ ಚಿಂತೆ ಇಲ್ಲ ಎಂದು ನಂಬಿರುವ ಚೇತನ್ ಈಗ ಈ ವಿಚಾರಧಾರೆಗಳ ಕಾರಣಕ್ಕೆ ವಿವಾದಗಳ ಸುಳಿಗೆ ಸಿಲುಕಿಕೊಳ್ತಾರೆ. ಸ್ನೇಹಿತರೆ, ಚೇತನ್ ಅಹಿಂಸಾ ಈ ಹೆಸರು ಹೇಳಿದ ಕೂಡಲೇ ಈಗ ಸಿನಿಮಾ ನೆನಪಾಗುತ್ತೋ ಇಲ್ವೋ, ವಿವಾದಗಳು ಮಾತ್ರ ಖಂಡಿತ ನೆನಪಾಗ್ತವೆ. 4 ಜನ ಇವನ್ ಹೆಣ ಹೊರಕ್ಕೆ 4 ಜನ ಇಲ್ಲ ಇವತ್ತು ಅಂತ ದೊಡ್ಡ ಮಹಾತ್ಮರ ಬಗ್ಗೆ ಮಾತಾಡ್ತಾನೆ. ಯಾಕೆ ಚೇತನ್ ಯಾವಾಗಲೂ ವಿವಾದಗಳ ಮಧ್ಯೆ ಇರ್ತಾರೆ? ಯಾಕಂದರೆ ಅವರ ಮಾತುಗಳು ನೇರ, ಪ್ರಕಾರ ಮತ್ತು ವ್ಯವಸ್ಥೆಯ ತಳಹದಿಯನ್ನೇ ಪ್ರಶ್ನೆ ಮಾಡುವಂತಿರ್ತವೆ. ಇವರ ವಿವಾದಗಳ ಪಟ್ಟಿ ದೊಡ್ಡದಿದೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಹಿಂದುತ್ವ ಸುಳ್ಳಿನ ಮೇಲೆ ನಿಂತಿದೆ ಅನ್ನೋ ಇವರ ಒಂದು ಟ್ವೀಟ್ ಇಡೀ ರಾಜ್ಯದಲ್ಲಿ ಕಿಚ್ಚು ಹಚ್ಚಿತ್ತು. ಈ ಹೇಳಿಕೆಗಾಗಿ ಚೇತನ್ ಬಂಧನಕ್ಕೊಳಗಾಗಿ ಜೈಲು ಸೇರಬೇಕಾಯಿತು. ಇದು ಒಂದು ವರ್ಗದ ಜನರ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು. ಇನ್ನು ಹಿಜಾಬ್ ಪ್ರಕರಣಕ್ಕೆ ಬಂದರೆ, ಹಿಜಾಬ್ ಪ್ರಕರಣದ ವಿಚಾರಣೆ ನಡೆಸುತ್ತಿದ್ದ ನ್ಯಾಯಾಧೀಶರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಕ್ಕೆ ಇವರ ಮೇಲೆ ಮತ್ತೊಂದು ಕೇಸು ದಾಖಲಾಯಿತು. ಇದೇ ಘಟನೆಯ ನಂತರ ಭಾರತ ಸರ್ಕಾರ ಇವರ OCI ಕಾರ್ಡನ್ನು ರದ್ದುಗೊಳಿಸಲು ಮುಂದಾಯಿತು. ಅಂದರೆ ಒಬ್ಬ ಅಮೇರಿಕ ಪ್ರಜೆಯಾಗಿ ಭಾರತದಲ್ಲಿ ನೆಲೆಸುವ ಹಕ್ಕನ್ನೇ ಪ್ರಶ್ನೆ ಮಾಡಲಾಯಿತು. ಇನ್ನು ಮೂರನೇದು ಕಾಂತಾರ ಸಿನಿಮಾ ಮತ್ತು ದೈವಾರಾಧನೆ. ವರಾಹ ವಿಷ್ಣು ಅವತಾರ ಅಂತ ಎಲ್ಲ ಒಂದ್ ಕಡೆ ಹೇರಿ ಕಾಂತಾರ ಸಿನಿಮಾ ದೇಶಾದಾದ್ಯಂತ ಸದ್ದು ಮಾಡುತ್ತಿದ್ದಾಗ ಭೂತಕೋಲ ಹಿಂದೂ ಸಂಸ್ಕೃತಿಯಲ್ಲ, ಅದು ಆದಿವಾಸಿಗಳ ಸಂಸ್ಕೃತಿ ಎಂದು ಚೇತನ್ ಹೇಳಿಕೆ ನೀಡಿದರು. ಇದು ಕರಾವಳಿ ಭಾಗದ ಜನರ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂಬ ದೊಡ್ಡ ಮಟ್ಟದ ಚರ್ಚೆಗೆ ದಾರಿ ಮಾಡಿಕೊಟ್ಟಿತ್ತು. ಇನ್ನು ಈಗ ವೈರಲ್ ಆಗ್ತಿರೋ, ಟ್ರೆಂಡಿಂಗ್ ಆಗ್ತಿರೋ ಸುದ್ದಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ವಿವಾದ. ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವುದು ಅಣ್ಣಾವರ ಸ್ಮಾರಕದ ಬಗ್ಗೆ ಅವರು ಎತ್ತಿದ ಪ್ರಶ್ನೆ. ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮದಿನದಂದೇ ಚೇತನ್ ಒಂದು ಪೋಸ್ಟ್ ಹಾಕಿದರು. ಬೆಂಗಳೂರಿನ ಹೃದಯ ಭಾಗದಲ್ಲಿ ಒಬ್ಬ ನಟನ ಸ್ಮಾರಕಕ್ಕೆ 2.5 ಎಕರೆ ಜಾಗ ಬೇಕೆ? ಆ ಜಾಗವನ್ನು ಬಡವರ ವಿದ್ಯಾಭ್ಯಾಸಕ್ಕೆ ಅಥವಾ ಸಾರ್ವಜನಿಕ ಉದ್ದೇಶಕ್ಕೆ ಬಳಸಬಹುದಿತ್ತಲ್ಲವೇ ಎಂಬುದು ಇವರ ಒಂದು ವಾದ. ಆದರೆ ಕೋಟ್ಯಾಂತರ ಜನರಿಗೆ ದೇವರಾಗಿರೋ ಅಣ್ಣವರನ್ನು ಬರೀ ಒಬ್ಬ ನಟ ಎಂದು ಕರೆದದ್ದು ಮತ್ತು ಅವರ ಸ್ಮಾರಕದ ಜಾಗದ ಬಗ್ಗೆ ಮಾತಾಡಿದ್ದು ಅಭಿಮಾನಿಗಳನ್ನು ಕೆರಳಿಸಿದೆ. ತಮ್ಮದು ಸಾಂವಿಧಾನಿಕ ಪ್ರಶ್ನೆಯಾದ ಚೇತನ್ ಹೇಳ್ತಾರೆ. ಆದರೆ ಕನ್ನಡಿಗರ ಪಾಲಿಗೆ ಅಣ್ಣವರು ಕೇವಲ ನಟನಲ್ಲ, ಅವರು ಈ ನಾಡಿನ ಅಸ್ಮಿತೆ, ಈ ಭಾವನೆ ಮತ್ತು ವೈಚಾರಿಕತೆಯ ನಡುವಿನ ಸಂಘರ್ಷವೇ ಚೇತನ್ ಅವರನ್ನು ಈ ವಿವಾದದ ಸುಳಿಗೆ ಸಿಲುಕಿಸುತ್ತಾ ಇದೆ. ಸೊ ಇಷ್ಟು ವಿವಾದಗಳ ನಡುವೆ ಚೇತನ್ ಈಗ ಟ್ರೆಂಡಿಂಗ್ನಲ್ಲಿ ಇದ್ದಾರೆ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ, ಚೇತನ್ ಅಹಿಂಸಾ ಅವರ ಈ ಪ್ರಯಾಣ ಅಷ್ಟು ಸುಲಭದಲ್ಲ. ಅಮೆರಿಕದ ಐಷಾರಾಮಿ ಜೀವನವನ್ನು ಬಿಟ್ಟು ಚಿತ್ರರಂಗದ ಗ್ಲಾಮರ್ ಪ್ರಪಂಚದಿಂದ ದೂರವಾಗಿ ಸದಾ ಹೋರಾಟದ ಹಾದಿಯಲ್ಲಿ ನಡೀತಿರುವ ವ್ಯಕ್ತಿ ಇವರು. ಕೆಲವರಿಗೆ ಇವರು ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯುವ ಒಬ್ಬ ಸಾಧಾರಣ ಸುಧಾರಕನಂತೆ ಕಂಡ್ರೆ, ಇನ್ನು ಕೆಲವರಿಗೆ ಭಾರತದ ಸಂಸ್ಕೃತಿ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳಿಗೆ ಧಕ್ಕೆ ತರುವ ವಿವಾದಾತ್ಮಕ ವ್ಯಕ್ತಿಯಾಗಿ ಕಾಣ್ತಾರೆ. ವಿಶೇಷವಾಗಿ ಅಣ್ಣವರ ಸ್ಮಾರಕದ ಬಗ್ಗೆ ಅವರು ಎತ್ತಿದ ಪ್ರಶ್ನೆ ಕನ್ನಡಿಗರ ಭಾವನೆ ಮತ್ತು ವೈಚಾರಿಕತೆಯ ನಡುವೆ ಒಂದು ದೊಡ್ಡ ಚರ್ಚೆಯನ್ನೇ ಹುಟ್ಟು ಹಾಕಿದೆ. ಈಗ ನಿಮ್ಮ ಸರದಿ. ಚೇತನ್ ಅಹಿಂಸಾ ಅವರ ಈ ವೈಚಾರಿಕ ಹಾದಿ ಮತ್ತು ಅವರ ಹೇಳಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಅವರು ಕೇಳುವ ಪ್ರಶ್ನೆಗಳಲ್ಲಿ ನಿಜವಾಗ್ಲೂ ತರ್ಕ ಇದೆಯಾ ಅಥವಾ ಅವರು ಜನರ ಭಾವನೆಗಳಿಗೆ ಬೆಲೆ ನೀಡ್ತಿಲ್ಲವೇ? ಇದೆಲ್ಲದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಅಂತೂ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ
ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಕ್ರೈಮ್, ಮಿಸ್ಟ್ರಿ ಮತ್ತು ಟ್ರೆಂಡಿಂಗ್ ಟಾಪಿಕ್ಗಳಿಗಾಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಎಂದು ಸೆಲೆಕ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.